ರಾಜಕಾರಣಿಗಳಾದ ತಕ್ಷಣ ಅದರಲ್ಲೂ ಸಚಿವರಂತಹ ಜವಾಬ್ದಾರಿಯುತ ಖಾತೆಯನ್ನ ನಿರ್ವಹಿಸ್ತಿರೋ ಸಂದರ್ಭದಲ್ಲಿ ಪರ್ಸನಲ್ ಲೈಫ್ ಇರಲೇಬಾರ್ದಾ, ವೈಯಕ್ತಿಕವಾಗಿ ಅವರಿಗೆ ಅಂತ ಹೇಳಿ ಸಮಯವನ್ನ ಮೀಸಲಿಡಬಾರ್ದಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರೆ ಖಡಾಖಂಡಿತವಾಗಿಯೂ ಇಡ್ಬೋದು. ಆದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ, ತಮ್ಮ ಇಲಾಖೆಯಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಘಟನಾವಳಿಗಳ ಬಗ್ಗೆ ಜನರು ಏನು ಅಪೇಕ್ಷೆ ಇಟ್ಟಿದ್ದಾರೆ ಇದೆಲ್ಲವನ್ನ ಕೂಡ ಒಬ್ಬ ಜನಪ್ರತಿನಿಧಿ ಅರಿಲೇಬೇಕು. ಅದನ್ನ ಮರೆತು ಪರ್ಸನಲ್ ಲೈಫ್ಗೆ ಹೆಚ್ಚಿಗೆ ಗಮನ ಕೊಟ್ಟರು ಅಂತಂದ್ರೆ ಬಹುಶಃ ದಿನೇಶ್ ಗುಂಡೂರಾವ್ ಅವರ ವಿಚಾರದಲ್ಲಿ ಇವತ್ತು ಬಿಜೆಪಿ ಏನ್ ಚಾಟಿ ಬೀಸ್ತಿದೆ ಅಂಥ ಘಟನೆಗಳು, ಅಂತಹ ಸಂದರ್ಭಗಳು ಉದ್ಭವವಾಗುವ ಸಾಧ್ಯತೆ. ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡ್ತಾ ಇರುವ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ರಾಜ್ಯದಲ್ಲಿ ಡೆಂಗಿ ಆತಂಕ ಮನೆ ಮಾಡಿದೆ, ಸಾವು ನೋವು ಸಂಭವಿಸ್ತಾ ಇದೆ, ಪುಟ್ಟ ಪುಟ್ಟ ಮಕ್ಕಳಲ್ಲಿ ಡೆಂಗಿ ಕಾಣಿಸ್ಕೊಳ್ತಾ ಇದೆ. ಇಂಥ ಗಂಭೀರ ಸಮಸ್ಯೆ ಇರುವಾಗ ಬೇಕಿತ್ತ ಸಚಿವರಿಗೆ ಸ್ವಿಮ್ಮಿಂಗ್ ಅಂತ ಹೇಳಿ ಬಿಜೆಪಿ ಅವರು ಇದೀಗ ಡೆಂಗಿ ನಿರ್ವಹಣೆ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಿದ್ದಾರೆ. ದೇಶ ಹೊತ್ತು ಉರಿತಾ ಇರ್ಬೇಕಾದ್ರೆ ಆ ದೊರೆ ಏನು ಪಿಟೀಲ್ ಕುಯ್ತಿದ್ದಾನು ಫೇಮಸ್ ಮಾತಿದೆಯಲ್ಲ, ಹಾಗೆ ಆಗಿದೆ ನಮ್ಮ ರಾಜ್ಯದಲ್ಲೂ ಕೂಡ ಅನ್ನೋದು ಬಿಜೆಪಿ ಆರೋಪ. ಡೆಂಗಿ ಪರಿಸ್ಥಿತಿ ಇಷ್ಟು ಗಂಭೀರವಾಗಿರ್ಬೇಕಾದ್ರೆ ಸಮರೋಪಾದಿಯಲ್ಲಿ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು. ಆದರೆ ಸರ್ಕಾರದ ಕಡೆಯಿಂದ ಡೆಂಗಿ ವಿಚಾರದಲ್ಲಿ ಗಂಭೀರವಾದ ಹೆಜ್ಜೆಗಳನ್ನ ಇಡ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಬದಲಾಗಿ ಆರೋಗ್ಯ ಸಚಿವರೇನೆ ಪರ್ಸನಲ್ ಟೈಮ್, ರಿಲ್ಯಾಕ್ಸೇಷನ್ ಟೈಮ್ನಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಪೋಸ್ಟರ್ ಒಂದನ್ನು ಬಿಡುಗಡೆ ಮಾಡ್ತು. ಅಲ್ಲಿಗೆ ರಾಜ್ಯದಲ್ಲಿ ಡೆಂಗಿ ವಿಚಾರದಲ್ಲೂ ಕೂಡ ರಾಜಕೀಯ ಎಂಟ್ರಿ ಕೊಟ್ಟಿದೆ. ಈ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ರಾಜ್ಯದಲ್ಲಿ ಡೆಂಗಿ ಜಟಾಪಟಿ, ಸರ್ಕಾರದ ವಿರುದ್ಧ ಬಿಜೆಪಿ ಚಾಟಿ. ಕರ್ನಾಟಕದಲ್ಲಿ ಹೆಚ್ಚಾಗ್ತಿರೋ ಡೆಂಗಿ ಜನರಲ್ಲಿ ಭಯ ಹುಟ್ಟಿಸ್ತಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿದೆ. ಈಗದೇ ಮಹಾಮಾರಿಯನ್ನ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ಮೈಮರೆತು ವರ್ತಿಸ್ತಿರೋ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಮುಗಿಬೀಳ್ತಿದೆ. ಕರ್ನಾಟಕದ ನೀರಿನಿಂದ ನೀರಿನಲ್ಲಿ ಈಜಾಟ, ಕನ್ನಡಿಗರಿಗೆ ಡೆಂಗಿನಿಂದ ಪ್ರಾಣ ಸಂಕಟ. ರಾಜ್ಯಾದ್ಯಂತ ಡೆಂಗಿ ಆರ್ಭಟಿಸುತ್ತಿದೆ. ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತ್ರ ಹಾಯಾಗಿ ಈಜುಕೊಳದಲ್ಲಿ ಮಸ್ತಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ಟೀಕಿಸಿದೆ. ಡೆಂಗಿ ನಿಯಂತ್ರಣದಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ ಅಂತ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ರು. ಸೂಕ್ತ ಕ್ರಮವಿಲ್ಲದೆ ಸೋಂಕು ಹೆಚ್ಚಾಗ್ತಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ರೆ, ಸರ್ಕಾರದ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಇನ್ನು ಡೆಂಗಿ ನಿಯಂತ್ರಿಸುವಲ್ಲಿ ಸರ್ಕಾರ ಫೇಲ್ ಆಗಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಪ್ರತಿ ತಾಲೂಕಲ್ಲೂ ಒಂದು ಟಾಸ್ಕ್ ಫೋರ್ಸ್ ಮಾಡಿ, ಒಂದು ಕಂಟ್ರೋಲ್ ರೂಮ್ ಮಾಡಿ, ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನೂ ಮಾಡಿಲ್ಲ. ಎರಡನೇದು ನಾನು ಹೇಳೋವಂಥ ಭಾಳ ಪ್ರಮುಖವಾಗಿ ಈ ಟೆಸ್ಟಿಂಗು. ಈಗ ನಾನು ವರದಿಯನ್ನು ತಗೊಂಡೆ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಣ್ತಾ ಇದ್ದಾರೆ. ಇದರಿಂದ ಡೆಂಗ್ಯೂ ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ, ಆರೋಗ್ಯ ಇಲಾಖೆ ಇಷ್ಟು ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲೇ ನೀರು ನಿಂತಿದೆ, ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. BWSSB ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ತುಂಬ ಪೈಪ್ಲೈನ್ ಸೋರಿಕೆ ಆಗ್ತಾ ಇದೆ, ಸೋರಿಕೆ ಆಗಿ ನೀರು ನಿಲ್ತಾ ಇದೆ, ಕಚರ ನಿಲ್ತಾ ಇದೆ. ಡೆಂಗು ಜ್ವರ ಬಂದರೂ ಕೂಡ ಅವುಗಳನ್ನು ಬೇರೆ ಕೆಟಗರಿಯಲ್ಲಿ ಹಾಕಿ ಡೆಂಗು ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸೋ ಮೊದಲು ಪ್ರಯತ್ನ ಮಾಡಿದರು. ಟೆಸ್ಟ್ ಕೂಡ ಭಾಳ ಕಡಿಮೆ ಮಾಡಿದ್ದಾರೆ. ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಈ ಬಾರಿ ಆಗಿದೆ. ಇನ್ನು ರಾಜಧಾನಿ ಬೆಂಗಳೂರೇ ಡೇಂಜರ್ ಡೆಂಗಿ ಹಾಟ್ಸ್ಪಾಟ್ ಆಗ್ತಿದೆ ಅಂತ ಸಂಸದ ಡಾಕ್ಟರ್ CN ಮಂಜುನಾಥ್ ಆರೋಪಿಸಿದ್ರು. ಬಿಬಿಎಂಪಿ ನಗರಾಭಿವೃದ್ಧಿ ಇಲಾಖೆ ವಿರುದ್ಧ ಗುಡುಗಿದ ಅವರು, ಶುಚಿತ್ವ ಇಲ್ಲ, ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಅಂದ್ರು. ಡೆಂಗಿ ಫೀವರ್ದು ಏನು ನಿಯಂತ್ರಣ ಏನಿದೆ, ನೀವು ಸಮರ್ಪಕವಾಗಿ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕಾಗುತ್ತೆ. ಈ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕಾದ್ರೆ ನಾವು ಕರೆಕ್ಟಾಗಿ ಸ್ಪ್ರೇ ಮಾಡಬೇಕಾಗುತ್ತೆ. ಹೆಚ್ಚು ಸಿಬ್ಬಂದಿಯವ್ರನ್ನ ನಾವು ರೆಕ್ರೂಟ್ ಮಾಡ್ಕೋಬೇಕು. ಇದಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಆದರೂ ಪರವಾಗಿಲ್ಲ. ಯಾಕೆಂದರೆ ಇವತ್ತು ಬೆಂಗಳೂರಲ್ಲೇ ಪ್ರತಿದಿನ ಸುಮಾರು 600ರಿಂದ 700 ಜನರಿಗೆ ಇವತ್ತು ಡೆಂಗು ಫೀವರ್ ಸೋಂಕು ತಗುಲ್ತಾ ಇದೆ. ಒಟ್ನಲ್ಲಿ ಡೆಂಗಿ ಸೋಂಕು ಜನರಲ್ಲಿ ಭಯ ಹುಟ್ಟಿಸ್ತಿದೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳ ಪಾಲಿಗೆ ಅದುವೇ ಆಹಾರವಾಗ್ತಿದೆ. ಇದನ್ನ ಕಾಂಗ್ರೆಸ್ ಅದ್ಯಾವ ರೀತಿ ಎದುರಿಸುತ್ತೋ, ಮಹಾಮಾರಿಗೆ ಇನ್ಯಾವ ರೀತಿ ಬ್ರೇಕ್ ಹಾಕುತ್ತೋ ಕಾದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.